ಕಾರುಣ್ಯಾಶ್ರಮದಲ್ಲಿ ಆಶ್ರಯ ಪಡೆದಿದ್ದ ವೃದ್ಧೆಯನ್ನು ಕುಟುಂಬಕ್ಕೆ ಮರಳಿ ಸೇರಿಸಿದ ಚನ್ನಬಸಯ್ಯ ಸ್ವಾಮಿ. ಸುಮಾರು 5 ವರ್ಷಗಳಿಂದ ಸಿಂಧನೂರಿನ ಕಾರುಣ್ಯಾಶ್ರಮದಲ್ಲಿ ಮಾನ್ವಿ ಪಟ್ಟಣದ 76 ವಯಸ್ಸಿನ ಶರಣಮ್ಮರನ್ನು ಮಾನ್ವಿ ತಾಲೂಕಾಡಳಿತದ ಸಿಬ್ಬಂದಿಗಳಾದ ಮಹಾದೇವಿ ಹುಡೇದ ಇವರ ಮಾಹಿತಿಯ ಮೇರೆಗೆ ಆಶ್ರಯ ನೀಡಲಾಗಿತ್ತು. ಆದರೆ ಇದೀಗ ಕೆಲವು ದಿನಗಳ ಹಿಂದೆಯಷ್ಟೇ ಮಾನ್ವಿ ಕಲ್ಮಠದ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾದ ದಿನಗಳಲ್ಲಿ ಶರಣಮ್ಮ ಎಂಬ ವೃದ್ಧೆಗೆ ಕುಟುಂಬವಿರುವುದು ಗಮನಕ್ಕೆ ಬಂದಿತ್ತು. ಇದರ ಬೆನ್ನಲ್ಲೇ ಆಶ್ರಮದ ಕಾರ್ಯಾಧ್ಯಕ್ಷರಾದ ಚನ್ನಬಸಯ್ಯ ಸ್ವಾಮಿ ಹಿರೇಮಠರು ಈ ಶರಣಮ್ಮನ ಸಹೋದರಿಯಾದ ಶಂಕ್ರಮ್ಮ ಅವರನ್ನು ಸಂಪರ್ಕಿಸಿ ಕುಟುಂಬದ ಎಲ್ಲಾ ಸದಸ್ಯರಿಗೆ ಬುದ್ಧಿ ಹೇಳುವ ಮೂಲಕ ಶರಣಮ್ಮ ಅವರನ್ನು ಮನೆಗೆ ಒಪ್ಪಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಆಶ್ರಮದ ಕಾರ್ಯಾಧ್ಯಕ್ಷರಾದ ಚನ್ನಬಸಯ್ಯ ಸ್ವಾಮಿ ಹಿರೇಮಠವರು, ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯಕ್ಕೆ ವೃದ್ಧಾಶ್ರಮಗಳು ಸಮಾಜಕ್ಕೆ ಧಕ್ಕೆ ತರುವಂತಹ ಕಾರ್ಯ ಮಾಡಬಾರದು. ನಿಜವಾದ ಅನಾಥರಿಗೆ ಮಾತ್ರ ಆಶ್ರಯ ಕೊಡುವುದು ಕಾರುಣ್ಯಾಶ್ರಮದ ಕರ್ತವ್ಯವಾಗಿದೆ. ಕುಟುಂಬಗಳಲ್ಲಿನ ಕೆಲವೊಂದು ಸಮಸ್ಯೆಗಳಿಗಾಗಿ ಹಿರಿಯರು ಕುಟುಂಬದಿಂದ ಹೊರಬಂದು ನಮ್ಮ ಆಶ್ರಮದಲ್ಲಿ ತಾತ್ಕಾಲಿಕ ಆಶ್ರಯ ಪಡೆದಿರುತ್ತಾರೆ. ನಂತರ ಅವರ ಕುಟುಂಬಕ್ಕೆ ಸೇರಿಸುವ ಪ್ರಯತ್ನ ಮಾಡುವುದು ನಮ್ಮ ಕಾರುಣ್ಯಾಶ್ರಮದ ಕರ್ತವ್ಯವಾಗಿದೆ. ಇಂತಹ 80 ಜನರನ್ನು ಆಶ್ರಮ ಹುಟ್ಟಿದ ದಿನದಿಂದ ಅವರ ಮನೆಗೆ ಕಳಿಸಿರುವ ಕರ್ತವ್ಯ ನಮಗೆ ಆತ್ಮತೃಪ್ತಿ ಉಂಟು ಮಾಡುತ್ತಿದೆ ಎಂದರು. ಇಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.